ನಿಮ್ಮ ಬೇಡಿಕೆ ಇನ್ನೂ ರಾಯರ ಹತ್ತಿರ ಈಡೇರಿಲ್ವಾ? ರಾಯರಿಗೆ ಎಷ್ಟೇ ಪೂಜೆ ಮಾಡಿದರೂ ಕೂಡ ನಮ್ಮ ಬೇಡಿಕೆ ಇನ್ನೂ ಈಡೇರ್ತಾ ಇಲ್ಲ, ನಾವೇನಾದರೂ ಮಿಸ್ಟೇಕ್ನ ಮಾಡ್ತಾ ಇದ್ದೀವಾ ಅಂತ ನಿಮ್ಗೆ ಏನಾದ್ರು ಅನಿಸ್ತಾ ಇದೆಯಾ? ನಿಮ್ಮ ಕಡೆಯಿಂದ ಏನಾದರೂ ತಪ್ಪು ಆಗಿರ್ಬೋದು ಅಂತ ನಿಮ್ಮ ಅನುಭವಕ್ಕೆ ಯಾವತ್ತಾದರೂ ಬಂದಿದ್ದರೆ ಇವತ್ತು ನಾನು ಅದಕ್ಕೆ ಪರಿಹಾರನ ಹೇಳ್ಕೊಡ್ತಾ ಇದ್ದೀನಿ. ರಾಯರ ಹತ್ರ ಯಾವ ರೀತಿ ನಾವು ಕ್ಷಮೆನ ಕೇಳಬೇಕು, ಯಾವ ರೀತಿ ಕ್ಷಮೆಯ ಮಂತ್ರ ಇದೆ ಆ ಮಂತ್ರನ ಹೇಳ್ಬೇಕು, ಮತ್ತು ನಿಮ್ಮ ಅನುಭವಕ್ಕೆ ಅದು ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆನೂ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ, ನಿಮಗೇನೆ ಗೊತ್ತಾಗುತ್ತೆ ಯಾವ ರೀತಿ ಪರಿಹಾರನ ಮಾಡ್ಕೋಬೇಕು ಅಂತ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ರಾಯರ ಹತ್ರ ಎಲ್ಲರೂ ಹೇಳ್ತಾರೆ ಪೂಜೆನ ಆ ರೀತಿ ಮಾಡಬೇಕು, ಈ ರೀತಿನ ಮಾಡಬೇಕು, ಈ ರೀತಿ ಸೇವೆ ಮಾಡಿದ್ರೆ ನಿಮಗೆ ಆದಷ್ಟು ಬೇಗ ಶೀಘ್ರ ಫಲ ನಿಮಗೆ ದೊರೆಯುತ್ತೆ ಅಂತ ಎಲ್ಲರೂ ಹೇಳ್ಕೊಡ್ತಾರೆ. ಯಾವ ರೀತಿ ಸೇವೆನ ಮಾಡೋದು, ಯಾವ ರೀತಿ ಮುಡುಪು ಕಟ್ಟೋದು, ಯಾವ ರೀತಿ ವ್ರತಾಚರಣೆ ಮಾಡೋದು, ಅಥವಾ ದಿನನಿತ್ಯ ಪೂಜೆನ ಮಾಡ್ತಾ ಇದ್ರೆ ಯಾವ ರೀತಿ ಪೂಜೆನ ಮಾಡೋದ್ರಿಂದ ನಮ್ಮ ಆಸೆಗಳನ್ನ ಈಡೇರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲರೂ ಮಾಹಿತಿನ ನೀಡಿದ್ದಾರೆ ಆದಷ್ಟು. ಅಂದರೆ ನಾನಿವತ್ತು ಒಂದಲ್ಲ ಒಂದು ಟೈಮಲ್ಲಿ ನಮ್ಗೆ ಅನಿಸುತ್ತೆ ರಾಯರು ಪೂಜೆನ ಮಾಡ್ತಾ ಇದ್ದೀವಿ, ಆದರೂ ನಮ್ಗೆ ಯಾಕೆ ಯಾವುದೇ ರೀತಿ ಆದ ಒಂಥರ ಪರಿಹಾರನ ನಮಗೆ ಕೊಡ್ತಾ ಇಲ್ವಲ್ಲ ರಾಯರು, ನಮ್ಮಿಂದ ಏನಾದರೂ ತಪ್ಪಾಗಿರ್ಬೋದಾ, ಅಥವಾ ನಾವೇನಾದರೂ ಮಾಡ್ತಾ ಇರೋವಂಥ ಪೂಜೆಯಲ್ಲಿ ಮಿಸ್ಟೇಕ್ ಮಾಡಿದ್ದೀವಾ ಅಂತ ನಮಗೆ ಒಂದಲ್ಲ ಒಂದು ಸರಿ ನಮ್ಮ ಅನುಭವಕ್ಕೆ ಬರುತ್ತೆ. ಅದು ಕೂಡ ಸುಮ್ಮನೆ ಅನುಭವಕ್ಕೆ ಬರೋದಿಲ್ಲ. ಆ ಥರ ಏನಾದ್ರು ಆದರೆ ಮಾತ್ರ ರಾಯರು ನಮಗೆ ಅದು ತಿಳಿಸೋದಕ್ಕೂ ಕೂಡ ಆ ಥರ ಯೋಚನೆ ನಮಗೆ ತರ್ಬೋದು ರಾಯರು. ಆ ಥರ ನಾವು ರಾಯರ ಹತ್ರ ಕೇಳಿದಾಗ ಏನಕ್ಕೆ ರಾಯರೇ ನನಗೆ ಇನ್ನೂ ಪರಿಹಾರನೇ ಮಾಡ್ತಾ ಇಲ್ಲ, ನೀವು ನಮ್ಮ ಜೊತೆ ನೀವು ಇದ್ದೀರಾ ಅಂತ ಕೇಳಿದ ತಕ್ಷಣ ರಾಯರು ಸೂಚನೆ ಕೊಟ್ಬಿಡ್ತಾರೆ, ನಾನು ನಿಮ್ಮ ಜೊತೆನೇ ಇದ್ದೀನಿ ಅಂತ. ಅಂದರೆ ನಮ್ಮ ಕಷ್ಟಕ್ಕೆ ಯಾಕೆ ಪರಿಹಾರ ನೀವು ನೀಡ್ತಾ ಇಲ್ಲ, ಏನಾಗಿರ್ಬೋದು ಅಂತ ನೀವು ಕೇಳಿದಾಗ ಅಲ್ಲಿಗೆ ನಿಮ್ಮ ಕಡೆಯಿಂದ ಏನಾದ್ರು ಮಿಸ್ಟೇಕ್ ಆಗಿದ್ರು ಕೂಡ ರಾಯರು ಅದನ್ನ ತಿಳಿಸ್ಕೊಡ್ತಾರೆ. ಇಲ್ವಾ ಏನೂ ಮಿಸ್ಟೇಕ್ ಆಗಿಲ್ಲ ಅಂದರೆ ನಿಮ್ಮ ಸೇವೆ ನನಗೆ ಇನ್ನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಸೂಚನೆಯನ್ನು ಕೊಡ್ತಾರೆ ರಾಯರು. ಏನೇ ನೀವು ಕೇಳಿ ರಾಯರು ಆದಷ್ಟು ಬೇಗ ರಿಯಾಕ್ಟ್ನ ಮಾಡ್ತಾರೆ, ಮತ್ತು ಬೇಗನೆ ನಿಮಗೆ ಉತ್ತರನೂ ಕೂಡ ನೀಡ್ತಾರೆ. ಅದು ಸರಿಯಾಗಿರ್ಬೋದು ತಪ್ಪಾಗಿರ್ಬೋದು. ಅಂಥ ಟೈಮಲ್ಲಿ ನಿಮಗೆ ಯಾವತ್ತಾದರೂ ಅನಿಸಿದ್ರೆ, ಎಲ್ರಿಗೂ ಅನಿಸಿರುತ್ತೆ ನನ್ನ ಪ್ರಕಾರ, ನಿಮ್ಗೇನಾದ್ರು ನನ್ನ ಕಡೆಯಿಂದ ಮಿಸ್ಟೇಕ್ ಆಗಿದೆಯಾ, ಇಲ್ಲ ನಾನು ಮಾಡ್ತಾ ಇರೋಂಥ ಪೂಜೆಯಲ್ಲಿ ನಾನು ಏನಾದ್ರು ತಪ್ಪನ್ನ ಮಾಡಿರ್ಬೋದಾ, ತಿಳಿದೇನೋ ಪೂಜೆಯಲ್ಲಿ ತಪ್ಪು ಮಾಡೇ ಮಾಡ್ತಾರೆ ಎಲ್ಲರೂ ಕೂಡ. ಎಲ್ಲ ಗೊತ್ತಿರೋರು ಕೂಡ ಒಂದಲ್ಲ ಒಂದು ಟೈಮಲ್ಲಿ ಎಡವುತ್ತಾರೆ ಅಂತ ಅನ್ನಲ್ವಾ, ಅದೇ ರೀತಿ ನಾವು ಅಷ್ಟೇನೆ ನಮ್ಗೆ ಗೊತ್ತಿಲ್ಲದೇ ಅದು ನಮ್ಮ ಅನುಭವಕ್ಕೆ ಬರ್ದೇ ನಾವು ತಪ್ಪನ್ನ ಮಾಡಿರ್ಬೋದು. ಆ ಥರ ಏನಾದ್ರು ನಿಮ್ಮ ಅನುಭವಕ್ಕೆ ಬಂದಾಗ ನೀವೇನು ಮಾಡಬೇಕು ಅಂತ ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಇನ್ನು ರಾಯರು ಪೂಜೆ ಮಾಡಬೇಕಾದ್ರೆ ಆದಷ್ಟು ಕೇರ್ಫುಲ್ಲಾಗಿಯೇ ನಾವು ಶ್ರದ್ಧಾ ಭಕ್ತಿಯಿಂದನೇ ಪೂಜೆನ ಮಾಡಬೇಕಾಗಿರೋವಂಥದ್ದು. ಮೇನಲ್ಲಿ ಕಟ್ಟುನಿಟ್ಟಾಗಿ ಕ್ರಮನ ವಹಿಸಿ ಪೂಜೆನ ಮಾಡಿ ಅಂತ ಯಾರೂ ಹೇಳಿಲ್ಲ. ಅಂದರೆ ನೀವು ಮಾಡೋ ಪೂಜೆ ಶ್ರದ್ಧಾ ಭಕ್ತಿಯಿಂದ ಪೂಜೆನ ಮಾಡಬೇಕು ಅಷ್ಟೇನೆ. ಇನ್ನು ರಾಯರು ಪೂಜೆ ಮಾಡಬೇಕಾದ್ರೆ ತಪ್ಪೇನಾದರೂ ಆದರೆ ಏನು ಮಾಡಬೇಕು, ಅದಕ್ಕೆ ಏನು ಪರಿಹಾರ, ಮತ್ತು ಅದಕ್ಕೆ ಯಾವ ಮಂತ್ರನ ನಾವು ಪಠನೆ ಮಾಡಬೇಕು, ಮತ್ತು ರಾಯರು ಹತ್ರ ಯಾವ ಥರ ನಾವು ಕ್ಷಮೆನೇ ಕೇಳಬೇಕು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನೀವೇನು ಮಾಡಬೇಕು ಅಂದರೆ, ನಮ್ಮಿಂದ ಏನಾದರೂ ತಪ್ಪುಗಳಾಗಿದ್ದರೆ, ಅಂದರೆ ಎಕ್ಸಾಂಪಲ್ ಅಂದರೆ ಇವಾಗ ದೇವ್ರ ದೀಪ ಹಚ್ತಾ ಇರ್ತೀರ, ಆವಾಗ ದೀಪ ಏನಾದರೂ ಬೀಳೋದು ಕೆಳಗಡೆ, ಅಥವಾ ಎಣ್ಣೆ ಹಾಕ್ತಾ ಇರ್ತೀರ ಎಣ್ಣೆ ಕೆಳಗಡೆ ಚೆಲ್ಲೋದು, ಆ ಥರ ಸುಮಾರು ಏನಾದರೂ ಆಗ್ತಾ ಇರುತ್ತೆ, ಅಡೆತಡೆಗಳು ಬರ್ತಾ ಇರುತ್ತೆ, ಪೂಜೆ ಸಾಮಾನುಗಳೇನಾದ್ರು ಬೀಳೋದು ಆ ಥರ ಆಗ್ತಾ ಇರುತ್ತೆ. ಪೂಜೆಗೆ ಸಂಬಂಧಿಸಿದಂತೆ ಹಲವಾರು ಕೊರತೆಗಳು ವಿಘ್ನಗಳು ಕಾಣಿಸ್ಕೊಳ್ತಾ ಇದ್ದರೆ ಆವಾಗ ಅದು ಏನೋ ಒಂದು ತೊಂದರೆ ಆಗಿದೆ, ನಮ್ಮ ಕಡೆಯಿಂದ ಏನೋ ಒಂದು ತಪ್ಪಾಗಿದೆ ಅಂತ ಅದು ಅರ್ಥ ಆಗುತ್ತೆ. ನೀವು ಅದಕ್ಕೆ ಮೊದಲಿಗೆ ವಿಘ್ನ ವಿನಾಶಕನಲ್ಲಿ ಪ್ರಾರ್ಥನೆನ ಮಾಡಿ ನೀವು ಪೂಜೆನ ಶುರು ಮಾಡಬೇಕು. ಇದನ್ನು ನೆನಪಲ್ಲಿ ಇಟ್ಕೊಬಿಡಿ, ಕೆಲವರು ಮರ್ತ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಮೊದಲಿಗೆ ನೀವು ವಿಘ್ನ ವಿನಾಶಕನಲ್ಲಿ ಪೂಜೆನ ಮಾಡಿ ನಂತರ ನಿಮ್ಮ ಕುಲದೇವರಾದಂಥ ಮನೆ ದೇವರಿಗೆ ಪೂಜೆನ ಸಲ್ಲಿಸಬೇಕು. ನಿಮ್ಮ ಇಷ್ಟ ದೇವರ ಪೂಜೆ ಮಾಡಬೇಕು ಅನ್ನೋದಾದರೆ ನೀವು ಕುಲದೇವ್ರನ್ನ ಫಸ್ಟ್ ನೆನ್ಪು ಮಾಡ್ಕೊಳ್ಳೇಬೇಕು. ಇದನ್ನಂತೂ ನಾನು ಎಲ್ಲ ಬ್ಲಾಗಲ್ಲೂ ಹೇಳ್ತಾ ಇದ್ದೀನಿ. ಮೊದಲಿಗೆ ಮನೆ ದೇವರೇ ಫಸ್ಟು. ನಮ್ಮ ಫಸ್ಟ್ ಪೂಜೆ ಏನಿದ್ರು ಕೂಡ ಮನೆ ದೇವರಿಗೆ ಮತ್ತು ವಿನಾಯಕನಿಗೆ ಮಾತ್ರ. ನೆಕ್ಸ್ಟ್ ನಾವು ನಂಬಿರೋಂಥ ಇಷ್ಟ ದೈವ ಯಾವುದೇ ಆಗಿರ್ಬೋದು ಆ ದೇವರಿಗೆ ನೀವು ಮಾಡಿದ್ರೆ ತೊಂದರೆ ಅಂತೂ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ನೀವು ಮನೆ ದೇವ್ರನ್ನ ಮರೆತುಬಿಟ್ಟು ನೀವು ಇಷ್ಟ ದೇವ್ರನ್ನ ನೀವು ಬೇರೆಯವ್ರು ಯಾರೋ ಹೇಳಿದ್ರು ಅಂತ ಮಾಡಿಕೊಂಡು ಹೋಗ್ತಾ ಇದ್ರೆ ಅಲ್ಲಿಗೆ ಯಾವುದೇ ರೀತಿ ಫಲ ನಿಮಗೆ ಇಷ್ಟ ದೇವರು ಕೊಡೋದಿಲ್ಲ. ಏನು ಕೇಳಿ, ಮೊದಲಿಗೆ ನಮ್ಮ ಮನೆ ದೇವ್ರ ಹತ್ರ ವಿನಾಯಕನ ಹತ್ರ ಅಪ್ಪಣೆನ ತಗೊಂಡೇ ಅವ್ರು ನಮ್ಮ ಕೋರಿಕೆನ ಈಡೇರಿಸೋವಂಥದ್ದು ರಾಯರು. ಅದಕ್ಕೋಸ್ಕರ ರಾಯರೇ ಹೇಳಿರೋವಂಥದ್ದು, ಅವ್ರ ಬಳಿಗೆ ಹೋಗಬೇಕಾದ್ರೆ ಮೊದಲಿಗೆ ನಮ್ಮ ಕುಲದೇವ್ರನ್ನ ಪೂಜೆನ ಮಾಡಿನೇ ಅವ್ರ ಬಳಿಗೆ ನಾವು ಹೋಗಬೇಕಾಗಿರೋವಂಥದ್ದು. ಇನ್ನು ಈ ಥರ ಏನಾದರೂ ನಿಮ್ಮ ಮನೆಗಳಲ್ಲಿ ಸಮಸ್ಯೆ ಆದರೆ ನೀವು ಅದಕ್ಕೆಲ್ಲ ಜಾಸ್ತಿ ತಲೆನೂ ಕೆಡಿಸ್ಕೋಬೇಡಿ, ಅತಿಯಾಗಿ ಚಿಂತೆನೂ ಮಾಡೋಕ್ಕೋಗ್ಬೇಡಿ. ಏನು ಹಿಂಗೆ ಆಗೋಯ್ತಲ್ಲ ನಾನು ಪೂಜೆ ಮಾಡೋ ಟೈಮಲ್ಲಿ ಅಂತ ತಲೆನೂ ಕೆಡಿಸ್ಕೋಬೇಡಿ. ಈ ಥರ ಮಾಡಿ ಮೊದಲಿಗೆ ಕುಲದೇವರಿಗೆ ವಿನಾಯಕನಿಗೆ ಕ್ಷಮೆನ ಕೇಳಿ, ನನ್ನಿಂದ ಯಾವುದೇ ರೀತಿ ತಪ್ಪಾಗಬಾರ್ದು ಭಗವಂತ, ನಿಂದ ಏನಾದ್ರು ತಪ್ಪಾಗಿದ್ದರೆ ನೀವು ನನಗೆ ಕ್ಷಮೆನ ಕೊಡಿ, ನನ್ನ ಪೂಜೆನ ನೀವು ಒಪ್ಪಿಸ್ಕೊಳ್ಳಿ. ನಾನು ಈ ಥರ ನನ್ನ ಇಷ್ಟ ದೈವ ಯಾರ್ಯಾರು ಇರ್ತಾರೋ ಆ ದೇವ್ರಿಗೆ ಹಿಂಗೆ ಪೂಜೆನ ಮಾಡ್ತಾಯಿದ್ದೀನಿ, ಆ ಪೂಜೆ ಫಲ ನನಗೆ ಆದಷ್ಟು ಬೇಗ ನನಗೆ ದೊರೆಯೋ ರೀತಿ ಆಶೀರ್ವಾದನ ಮಾಡಿ ಅಂತ ಕೇಳಿಕೊಂಡು ನೀವು
ಪೂಜೆನ ಮಾಡಬೇಕು. ನಿಮಗೇನಾದ್ರು ತಪ್ಪಾಗಿದೆ ನಿಮ್ಮ ಲೈಫಲ್ಲಿ ಇದುವರೆಗೂ ಮಾಡಿರುವಂಥ ಪೂಜೆಗಳಲ್ಲಿ ಅಂತ ಅನಿಸಿದ್ರೆ ನಿಮಗೆ ತಕ್ಷಣ ನೀವು ದೇವ್ರ ಹತ್ರ ಕ್ಷಮೆನ ಕೇಳಬೇಕಾಗಿರುವಂಥದ್ದು. ಇನ್ನು ಕ್ಷಮೆ ಕೇಳಬೇಕಾದ್ರೆ ಯಾವ ಮಂತ್ರನ ಪಠನೆ ಮಾಡಬೇಕು ಅನ್ನೋದನ್ನ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಈ ಮಂತ್ರ ನೀವು ಪಠನೆ ಮಾಡಬೇಕು. ಪೂಜೆ ಎಲ್ಲ ಮುಗಿದ ಮೇಲೆ ನೀವು ಲಾಸ್ಟಲ್ಲಿ ಈ ಮಂತ್ರನ 1 ಸರಿನೋ ಅಥವಾ 3 ಸರಿನೋ ಹೇಳಿದ್ರೆ ಸಾಕು. ಇದ್ರ ಮಂತ್ರನ ಅರ್ಥನೂ ಹೇಳ್ತಾ ಇದ್ದೀನಿ ನಾನು ಇವಾಗ. ಈ ಮಂತ್ರದ ಅರ್ಥ ಏನಂದರೆ, ನನಗೆ ನಿನ್ನನ್ನು ಹೇಗೆ ಕರೆಯಬೇಕು ಅಂತ ನನಗೆ ಗೊತ್ತಿಲ್ಲಪ್ಪ ತಂದೆ. ನಾನು ಹೇಗೆ ಪೂಜೆ ಮಾಡಬೇಕು ಅಂತಲೂ ನನಗೆ ಗೊತ್ತಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸು. ನನಗೆ ಮಂತ್ರ ಆಗಿರ್ಬೋದು ಅಥವಾ ಆಚರಣೆಯ ಬಗ್ಗೆ ಅಷ್ಟೊಂದು ಅರಿವಿಲ್ಲ. ನನಗೆ ಎಷ್ಟು ಆಗುತ್ತೋ, ನನ್ನ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾನು ಪೂಜೆನ ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ಪೂಜೆಯಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನನ್ನ ಪೂಜೆಯನ್ನು ಸ್ವೀಕರಿಸು ತಂದೆ ಅಂತ ಕೇಳ್ಕೊಳ್ಳೋದೇ ಈ ಮಂತ್ರದ ಅರ್ಥ ಆಗಿರುತ್ತೆ. ಇದನ್ನು ನೀವು ತಲೆಯಲ್ಲಿ ಇಟ್ಕೊಂಡು ದೇವ್ರ ಹತ್ರ ಕೇಳ್ಕೋಬೇಕು. ಅಂದರೆ ನಿಮ್ಮ ಕುಲದೇವ್ರ ಹತ್ರ ಕೇಳ್ಕೊಂಡು ನಂತರ ರಾಯರ ಹತ್ರ ಕೇಳಿಕೊಂಡು ನೀವು ಪೂಜೆನ ಮಾಡಿ ಮುಗಿಸಿ. ಮತ್ತು ದೇವ್ರ ಪೂಜೆ ಮಾಡಬೇಕಾದ್ರೆ ನಮ್ಮಿಂದ ಒಂದಲ್ಲ ಒಂದು ತಪ್ಪು ಆಗೇ ಆಗಿರುತ್ತೆ, ಆವಾಗಲೇ ಹೇಳೋ ರೀತಿ. ಅಂತಹ ಸಂದರ್ಭದಲ್ಲಿ ನೀವು ಕ್ಷಮೆ ಕೇಳೋ ಮೂಲಕ ನಮ್ಮ ಪೂಜೆನ ಆತನು ಸ್ವೀಕರಿಸುವಂತೆ ನಾವು ಮಾಡಬಹುದು. ಕ್ಷಮೆ ಕೇಳೋದ್ರಿಂದ ಎಲ್ರಿಗೂ ಅಷ್ಟೇ ಅಲ್ವಾ, ಯಾವುದೋ ಒಂದು ತಪ್ಪು ಮಾಡಿರ್ತೀವಿ, ಆ ತಪ್ಪಿಗೆ ಪಶ್ಚಾತ್ತಾಪ ನಾವು ಪಟ್ಬಿಟ್ರೆ ಆ ತಪ್ಪಿಗೆ ಪರಿಹಾರ ಅಲ್ಲೇ ಸಿಕ್ಬಿಡುತ್ತೆ ಅಂತ ಹೇಳ್ತಾರಲ್ವ. ಈ ದೊಡ್ಡ ಶಿಕ್ಷೆ ಏನಾಗಬೇಕಾಗಿಲ್ಲ, ನಮಗೆ ಪಶ್ಚಾತ್ತಾಪ ಆಗಬೇಕು ಅಂತ ಹೇಳ್ತಾರಲ್ವ. ಅದೇ ರೀತಿ ದೇವರಲ್ಲಿ ನಮ್ಮ ಅಹಂಕಾರನ ಬಿಟ್ಟು ಅಹಂನ ಬಿಟ್ಟು ನಾವು ಅವನಿಗೆ ಶರಣಾಗಿ ನಾವು ಕ್ಷಮೆ ಯಾಚಿಸಿ ಬೇಡ್ಕೊಂಡ್ರೆ ಎಲ್ಲ ದೇವ್ರುಗಳನ್ನು ಒಳ್ಳೇದು ಮಾಡೇ ಮಾಡ್ತಾರೆ. ಅದರಲ್ಲೂ ರಾಯರಂತೂ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಒಳ್ಳೇದನ್ನ ಮಾಡ್ತಾರೆ. ನೀವೆಷ್ಟು ನಂಬ್ತಿರೋ ಅಷ್ಟು ರಾಯರು ನಿಮಗೆ ಒಳ್ಳೇದನ್ನ ಮಾಡ್ತಾರೆ. ಅದನ್ನು ತಲೆಯಲ್ಲಿ ಇಟ್ಕೊಬಿಡಿ. ನಿಮ್ಮ ನಂಬಿಕೆನೇ ರಾಯರು ಅಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೆಷ್ಟು ನಂಬಿಕೆ ಇಟ್ಟಿರ್ತೀರಾ, ನೀವು ಅಲ್ಪ ಸ್ವಲ್ಪ ನಂಬಿಕೆ ಇಟ್ಕೊಳ್ಳೋದು ಅಥವಾ ನನ್ನ ಬೇಡಿಕೆ ಈಡೇರಬೇಕು ಅಂತ ನಂಬೋದು, ಆ ಥರ ಮಾಡೋಕ್ಕೋಗ್ಬಿಡಿ. ನಿಮ್ಮ ಮನಸ್ಸಿಂದ, ನಿಮ್ಮ ಶುದ್ಧ ಮನಸ್ಸಿಂದ, ಒಳ ಮನಸ್ಸಿಂದ ನಂಬಿಕೆನ ಇಟ್ಟು ರಾಯರಿಗೆ ಪೂಜೆನ ಮಾಡಿ. ಆವಾಗ ರಾಯರು ನಿಮ್ಗೆ ಅಷ್ಟೇ ಒಳ್ಳೆಯದನ್ನ ಮಾಡ್ತಾರೆ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಇದಿಷ್ಟು ನನ್ನ ಇವತ್ತಿನ ವ್ಲಾಗು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.